ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ತಾಲೂಕು ಘಟಕ ವತಿಯಿಂದ ಬಸವ ಪಂಚಮಿಯನ್ನು ಆಚರಿಸಲಾಯಿತು. ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಮೆರನಹಳ್ಳಿ ಟಿ ಬಸವರಾಜರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಬಸವ ಪಂಚಮಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಹಾಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಕೀಲರಾದ ಓಬಣ್ಣ, ವಕೀಲರಾದ ತಿಪ್ಪೇಸ್ವಾಮಿ, ವಕೀಲರಾದ ಮಾಂತೇಶ್, ಶಾಲಾ ಮುಖ್ಯೋಪಾಧ್ಯಾಯರಾದ ಸತೀಶ್, ಶಿಕ್ಷಕರಾದ ಹಜರತ್ ಅಲಿ, ಬೆಸ್ಕಾಂ ಇಲಾಖೆಯ ನಿವೃತ್ತ ನೌಕರರು ಹಾಗೂ ಸಮಾಜ ಸೇವಕರಾದ ಮಹಬೂಬ್ ಸಾಬ್, ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಮೆರನಹಳ್ಳಿ ಟಿ ಬಸವರಾಜರವರು ಬಸವ ಪಂಚಮಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಸದಸ್ಯರುಗಳೇ, ಮುದ್ದು ಮಕ್ಕಳೇ, ಈ ತಿಂಗಳು ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ನಾಗರ ಪಂಚಮಿ ಅಂತೇಳಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೀವಿ. ಆ ನಾಗರ ಪಂಚಮಿಯ ದಿನ ನಾವು ಗ್ರಾಮಗಳಲ್ಲಿ ಕಲ್ಲಿನ ಮೂರ್ತಿಗೆ ಹುತ್ತಕ್ಕೆ ಹಾಲು ಒಯ್ತಾ ಇರ್ತೀವಿ. ಅದನ್ನು ನಾವು ಒಳ್ಳೆಯ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ನಾವು ವ್ಯರ್ಥ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು 40,000 ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅಂಥ ಅಪೌಷ್ಟಿಕತೆ ಬಳತಕ್ಕಂಥ ಮಕ್ಕಳಿಗೆ ನಾವು ಆ ಬಸವ ಪಂಚಮಿಯಾಗಿ ಪರಿವರ್ತನೆ ಮಾಡಿ ಮಾನವ ಬಂಧುತ್ವ ವೇದಿಕೆಯಿಂದ ನಾವು ಬಸವ ಪಂಚಮಿ ಮುಖಾಂತರ ಹಾಲನ್ನು ಮಕ್ಕಳಿಗೆ ವಿತರಿಸಬೇಕು. ಅದನ್ನು ವೇಸ್ಟ್ ಮಾಡಬಾರ್ದು. ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ನಾವು ಮಕ್ಕಳಿಗೆ ಕೊಡಬೇಕು. ಸುಮ್ಮನೆ ಮೂಢನಂಬಿಕೆ ವಿಚಾರವಾಗಿ ನಾವೆಲ್ಲದನ್ನು ಹಿಂದೆ ಏನು ಮನುವಾದಿಗಳು ಮಾಡಿದಾರೋ ಆ ವ್ಯವಸ್ಥೆಯಲ್ಲಿ ನಾವು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಮಗೆ ವೈಜ್ಞಾನಿಕವಾಗಿ ವೈಚಾರಿಕ ಚಿಂತನೆ ಮುಖಾಂತರ ಬಸವಣ್ಣ ಏನು ಬುದ್ಧ, ಬಸವ ಅಂಬೇಡ್ಕರ್ ಏನು ಚಿಂತನೆಗಳು ಕೊಟ್ಟಿದ್ದಾರೆ ಆ ವಿಚಾರಗಳಲ್ಲಿ ನಾವು ಮುಂದುವರಿತಾ ನಮ್ಮ ರಾಜ್ಯದ ಈ ಸಂಸ್ಥಾಪಕ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮತ್ತು ಈ ತಿಂಗಳು ಪೂರ್ತಿ ನಾವು ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಹಾಲು ವಿತರಿಸುವ ಮುಖಾಂತರ ಪೌಷ್ಟಿಕಾಂಶ ಉಳ್ಳಿರ್ತಕ್ಕಂಥ ಹಾಲನ್ನು ಮಕ್ಕಳನ್ನೇ ಅದು ಕುಡಿಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತೀವಿ. ನಮಗೆ ಅವಕಾಶ ಮಾಡಿಕೊಟ್ಟಂಥ ಸದಸ್ಯರಿಗೂ ಎಲ್ಲ ಶಿಕ್ಷಕರೊಂದಿವರಿಗೂ ಹೊಂದಿಸ್ತಾ ನಾವು ಈ ಬಸವ ಪಂಚಮಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಕ್ಕೆ